ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೊತೆ ಜೈಲು ಸೇರಿರುವಂತಹ ಪವಿತ್ರ ಗೌಡ ಅವರ ವಿಚಾರಣೆ ಸದ್ಯಕ್ಕೆ ಆ ಪ್ರಕರಣ ಕುರಿತು ವಿಚಾರಣೆಗೆ ಯಾವ ಹಂತದಲ್ಲಿದೆ, ಜಾಮೀನು ವಿಚಾರವಾಗಿ ಏನೇನು ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನೋಂಥದ್ದನ್ನ ಮಾತಾಡಿಸೋದಕ್ಕೆ, ಜೊತೆಗೆ ಒಂದಷ್ಟು ಅಪ್ಡೇಟ್ಗಳು ಇತ್ತೀಚೆಗೆ ಆಗಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಅವರ ಪರ ವಕೀಲರು ಆದಂತಹ ಬಾಲನ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗಾಗಲೇ ಒಂದು ವರ್ಷದೊಳಗಡೆ ಆ ಒಂದು ಗಡುವು ಕೊಟ್ಟಾಗಿದೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಏನು ಅಪ್ಡೇಟ್ ಸದ್ಯಕ್ಕೆ ಡೆವಲಪ್ಮೆಂಟ್ ಇರಬಹುದು? ಡೆವಲಪ್ಮೆಂಟು ಮೊದಲು ಹೈಕೋರ್ಟಲ್ಲಿ ಬೇಲ್ ಸಿಕ್ತು, ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಎಷ್ಟು ತುರ್ತಾಗಿ ಅದನ್ನು ಮುಗಿಸ್ಬೇಕು, ಕೇಸು ವಿಚಾರಣೆ ಮುಗಿಸ್ಬೇಕಂದು ಆದೇಶ ಆಯಿತು. 8 ತಿಂಗಳಾದ ಮೇಲೆ ಒಂದು 10 ವಿಟ್ನೆಸ್ಗಳನ್ನ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನು ಆಗಿದೆ. ಚಾರ್ಜ್ ಶೀಟ್ ಪ್ರಕಾರ 233 ಸಾಕ್ಷಿಗಳು, ಟೋಟಲಾಗಿ 272 ಸಾಕ್ಷಿಗಳು. 7 ತಿಂಗಳಿಗೆ 10 ಸಾಕ್ಷಿ ಅಂದರೆ 272 ಸಾಕ್ಷಿಗಳಿಗೆ ಎಷ್ಟು ತಿಂಗಳಾಗ್ಬೋದು, ಎಷ್ಟು ವರ್ಷ ಆಗ್ಬೋದು. ಸೊ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಾಗ ಸುಪ್ರೀಂ ಕೋರ್ಟ್ನವರು ಕೇಸಿನ ಜಾತಕವನ್ನೇ ಬರೆದುಬಿಟ್ರು. ತದನಂತರ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಮತ್ತು ಟ್ರಯಲ್ ಕೋರ್ಟ್ ವಿಚಾರಣೆ ಮಾಡುವ ಕೋರ್ಟ್ಗಳಲ್ಲಿ ಬೇಲ್ ಸಿಗೋದು ಸಾಧ್ಯವೇ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಹೈಕೋರ್ಟಲ್ಲಿ ಬೇಲ್ ಸಿಗೋದು ಕಷ್ಟ ಇದೆ, ಸಿಗೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಅದಕ್ಕೋಸ್ಕರನೇ ದರ್ಶನ್ ಅವರು ಲಾಯರ್ಸು ಎಲ್ಲ ಸೇರಿ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಬೇಕು. ಯಾಕೆ ಅಂದರೆ ಡಿಲೇ ಇನ್ ಟ್ರಯಲ್. ನನಗೆ ಬೆಂಗಳೂರಲ್ಲಿ ಬೇರೆ ಕೈದಿಗಳಿಗೆ ಏನು ಸವಲತ್ತು ಸಿಗುತ್ತೋ ಅದನ್ನು ನನಗೆ ಕೊಡ್ತಾಯಿಲ್ಲ. ನನ್ನನ್ನು ಕ್ವಾರಂಟೈನ್ ವಾರ್ಡಲ್ಲಿ ಹಾಕಿದ್ದಾರೆ. ಅದರಿಂದ ಬೇಲ್ ಕೊಡಬೇಕೆಂದು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಅವರು ಬೇಲಿಲ್ಲ. ನೀವು ಎಷ್ಟು ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ತೀರ ಅಂದರೆ ಅದಕ್ಕೆ ಕರ್ನಾಟಕ ಸ್ಟೇಟ್ ಪರ ಹಾಜರಾಗುವ ವಕೀಲರು ಡೆಸಿಗ್ನೇಟೆಡ್ ಸೀನಿಯರ್ ರುದ್ರರವರು ವರ್ಷಕ್ಕೆ 60 ವಿಟ್ನೆಸ್ಸು ನಾವು ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದರು. ಇದೆಲ್ಲ ಆದಮೇಲೆ 1 ವರ್ಷ ನೋಡೋಣ, ಎಷ್ಟು ಟ್ರಯಲ್ ನಡೀತೆ ನೋಡೋಣ. 1 ವರ್ಷ ಆದಮೇಲೆ ಅದು ತುರ್ತಾಗಿ ಎಕ್ಸ್ಪೀಡಿಯಸ್ಲಿ ವಿಚಾರಣೆ ನಡೆದಿಲ್ಲ ಅಂದರೆ ನೀವು ಅಲ್ಲೇ ಬೇಲ್ ಪಿಟಿಷನ್ ಹಾಕ್ಕೊಳ್ಳಿ ಅಂದು, ಎಲ್ಲಿ ಬೆಂಗಳೂರಲ್ಲೇ. ಸೊ ಅದು ಕೇಸು. ಈಗ ವಾರಕ್ಕೆ 2 ದಿವಸ ಮಾತ್ರ ಟ್ರಯಲ್ ನಡೀತಾ ಇದೆ. ಅದು ಇನ್ಚಾರ್ಜ್ ಕೋರ್ಟು, ರೆಗ್ಯುಲರ್ ಕೋರ್ಟ್ ಅಲ್ಲ. 57ನೇ ಕೋರ್ಟಲ್ಲಿ ರೆಗ್ಯುಲರ್ ಕೋರ್ಟು, ಈಗ ಇನ್ಚಾರ್ಜ್ ಕೋರ್ಟು. 1ನೇ ತಾರೀಕಿಗೆ ಹೊಸ ಜಡ್ಜ್ ಬರ್ತಾರೆ, ಮಹಿಳೆ ಜಡ್ಜು ಸಾಹೇಬರು ಬರ್ತಾರೆ. ಅಲ್ಲಿ ಶುರುವಾಗುತ್ತೆ. ಅದೇನು ಡೇ ಟು ಡೇ ಅಂದರೆ ವಾರಕ್ಕೆ 6 ದಿವಸನೇ ಏನು ಪೋಸ್ಟಿಂಗ್ ಆಗೋದಿಲ್ಲ. ಆ ಕೋರ್ಟಲ್ಲಿ ರೆಗ್ಯುಲರ್ ವರ್ಕ್ ಇರುತ್ತೆ. ಆ ವರ್ಕ್ ಬಿಟ್ಟು ಈ ಕೇಸು 2 ದಿವಸನೇ ಈಗ ಆಗ್ತಾಯಿದ್ದಾರೆ. 3 ದಿವಸ 4 ದಿವಸ ಆಗ್ತಾರೆ. ಏನು ಮಾಡ್ತಾರೆ ನೋಡಬೇಕು. ಒಟ್ಟಾರೆ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಬಂದಿದೆ. ಈ ಕೇಸನ್ನು ಎಷ್ಟು ಬೇಗ ವಿಚಾರಣೆ ಮುಗಿಸ್ಬೇಕು ಅಷ್ಟು ಬೇಗ ವಿಚಾರಣೆ ಮಾಡಿ ಕೇಸನ್ನು ಕಂಪ್ಲೀಟ್ ಮಾಡಬೇಕಂದು ಕೊಟ್ಟಿದ್ದಾರೆ. ಅದು ಸಾಧ್ಯ ಇದೆ ಅಂದರೆ ನನ್ನ ಪ್ರಕಾರ ಸಾಧ್ಯ ಇಲ್ಲ. 17 ಜನ ಆರೋಪಿಗಳಿದ್ದಾರೆ. 17 ಜನಕ್ಕೂ ಬೇರೆ ಬೇರೆ ವಕೀಲರಿದ್ದಾರೆ. ನಾನು ಅದರಲ್ಲಿ A1ಗೆ ಮಾತ್ರ ವಕೀಲರು. ನಾನು ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಬೇರೆಯವ್ರ ಬಗ್ಗೆ ಅವ್ರವ್ರ ಲಾಯರ್ಗಳು ಮಾತಾಡಬೇಕು, ನನಗೆ ಗೊತ್ತಿಲ್ಲ ಅದು. ಆದರೆ ಈಗ ಈ ಸುಪ್ರೀಂ ಕೋರ್ಟಿನ ತೀರ್ಪು ನಾನು ಈಗಾಗಲೇ ಹೇಳಿದೆ, ಎಂಡ್ ಆಫ್ ದಿ ಟನಲ್ ದೇರ್ ಈಸ್ ಎ ಲೈಟ್. ಮೊದಲು ಟನಲ್ ಒಳಗಡೆ ಹೋಗ್ಬಿಟ್ಟಿದ್ರು, ಬರೀ ಕತ್ಲು. ಬೆಳಕು ಎಲ್ಲಿ ಸಿಗುತ್ತೆ ಅಂದು ಹುಡುಕ್ತಿದ್ರು. ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಬೆಳಕು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. 1 ವರ್ಷ ಆದಮೇಲೆ ಲೈಟ್ ಕಾಣುತ್ತೆ ಅಂದರೆ ಆವಾಗ ಅವಳು ಬೇಲ್ ಪಿಟಿಷನ್ ಆಗಬೇಕು ಅನ್ನೋದು ಸರ್ವೋಚ್ಚ ನ್ಯಾಯಾಲಯ ತೀರ್ಪಾಗಿದೆ. ಈಗ A1 ಪವಿತ್ರ ಗೌಡರವರು ಅವ್ರು ಬೇಲ್ ಹಾಕ್ಬೋದು, ಇಲ್ಲೇ ಟ್ರಯಲ್ ಕೋರ್ಟಲ್ಲಿ ಆಗ್ಬೋದು. 2 ಅಂಶಗಳಿದೆ. ಒಂದು, ಅವರು ಮಹಿಳೆ, ಕಾನೂನಲ್ಲಿ ಮಹಿಳೆ ಮತ್ತು ಸಿಕ್ಕು ಇಂಥದ್ದವ್ರಿಗೆ ಬೇಲ್ ಕನ್ಸಿಡ್ರೇಷನ್ ಸ್ವಲ್ಪ ಫೇವರಾಗಿ ಬರುತ್ತೆ. ಸೊ ಆಯಮ್ಮ ಹಾಕ್ಬೋದು. ನನ್ನ ಮೇಲೆ ಅಷ್ಟೊಂದು ಎವಿಡೆನ್ಸ್ ಇಲ್ಲ, ಸಾಕ್ಷಿಗಳು ಇಲ್ಲ.
ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ನನ್ನ ಹತ್ರ ಮೊಬೈಲೇ ಇರಲಿಲ್ಲ. ಸೊ ಯಾವುದೇ ಸಾಕ್ಷ್ಯಾಧಾರಗಳು ನನ್ನ ಮೇಲೆ ಇಲ್ಲ ಅಂದು ಹೇಳಿ, ಜೊತೆಗೆ ನಾನು ಮಹಿಳೆ, ನನ್ನ ಮಗಳನ್ನ ನೋಡ್ಕೋಬೇಕಂದು ಜಾಮೀನು ಅರ್ಜಿ ಸಲ್ಲಿಸ್ಬೋದು. ಅದು ಸಿಗುತ್ತಾ? ಅದು ವಿಚಾರಣೆ ಕೋರ್ಟಲ್ಲಿ 99.99% ಇಲ್ಲ. ಮತ್ತು ಹೈಕೋರ್ಟಲ್ಲಿ ಸಿಗುತ್ತಾ? ಕಷ್ಟ ಇದೆ. ಹೈಕೋರ್ಟಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿದ ಮೇಲೆ ಮತ್ತು ಹೈಕೋರ್ಟ್ನವರು ಬೇಲ್ ಬಿಡೋದಿಲ್ಲ. ಮತ್ತು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗಿ ಹೇಳ್ಕೋಬೋದು, ನಾನು ಇಷ್ಟು ತಿಂಗಳಿಂದ ಜೈಲಲ್ಲಿದ್ದೀನಿ, ನನಗೆ ಈ ಕಷ್ಟಗಳಿದೆ, ನಾನೊಂದು ಮಹಿಳೆ, ನನಗೆ ಮಗಳಿದ್ದಾಳೆ, ಆ ಮಗಳನ್ನ ಓದಿಸ್ಬೇಕು, ಇದು ನಂದು ಅರ್ನಿಂಗ್ ಒಂದೇ ದಾರಿ, ಇದೆಲ್ಲ ಸುಳ್ಳು ಕೇಸ್ ಅಂದು ಕೇಳ್ಬೋದು. ಕೇಳಿದರೆ ಡಿಫೆನ್ಸ್ ಅಪಾನ್ ದಿ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು ಏನು ಡಿಸೈಡ್ ಮಾಡ್ತಾರೆ ಅದು ನೋಡಬೇಕು. ಒಟ್ಟಾರೆ ದೆರ್ ಇಸ್ ಅ ಲೈಟ್ ಅಟ್ ದ ಎಂಡ್ ಆಫ್ ದಿ ಟನಲ್. ಬೆಳಕು ಕಾಣ್ತಾ ಇದೆ, ಬಟ್ ಬೆಳಕು ಹೊರಗೆ ಬರಬೇಕಂದ್ರೆ 12 ತಿಂಗಳು ಕಾಯಲೇಬೇಕು. ಈಗ ಸರ್, ಅವರು ಹೊರಗಡೆ ಇದ್ದಾಗ ಗ್ಲಾಮರಸ್ ವರ್ಡ್ ಇರಬಹುದು, ಜೊತೆಗೆ ಅವ್ರದ್ದೇ ಆದಂತಹ ಸ್ಟುಡಿಯೋ ಇತ್ತು, ಫ್ಯಾಷನ್ ಡಿಸೈನರ್ ಆಗಿದ್ರು, ಸೆಲೆಬ್ರಿಟಿ ಆಗಿದ್ರು, ಎಲ್ಲ ರೀತಿ ಹಾರಾಡೋ ಹಕ್ಕಿ ಆಗಿದ್ರು. ಒಳಗಡೆ ಈಗ ಇರೋದ್ರಿಂದ ಮಾನಸಿಕವಾಗಿ ಅವರು ಹೇಗಿದ್ದಾರೆ, ಏನಾದರೂ ಕಂಟ್ರೋಲ್ ಮೀರಿದ್ದಾರೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ, ಅವರು ಧೈರ್ಯ ತುಂಬೋರು ಯಾರಾದರೂ ಬೇಕಾ, ಅವ್ರು ಹೇಗೆ ನಡೀತಾ ಇದೆ ಒಳಗಡೆ ಅವ್ರ ದಿನನಿತ್ಯ? ಪವಿತ್ರ ಅವ್ರ ಬಗ್ಗೆ ನೋಡಿ, ಅವರು ಹೊರಗೆ, ನಾವು ಹೊರಗೆ ಇದ್ವಿ. ಈಗ ಕಾಫಿ ಕುಡಿಬೇಕಂದ್ರೆ ಕುಡಿತೀವಿ, ಟೀ ಕುಡಿಬೇಕಂದ್ರೆ ಟೀ ಕುಡಿತೀವಿ, ನಾಳೆ ಲಂಡನ್ ಹೋಗ್ಬೇಕಂದ್ರೆ ಹೋಗ್ತೀವಿ. ಫ್ರೀಡಮ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಲೈಫಲ್ಲಿ. ಈಗ ಜೈಲಂದರೆ ನೋ ಫ್ರೀಡಮ್, 4 ಗೋಡೆ ಮಧ್ಯದಲ್ಲಿ ಇರಬೇಕು. ಯಾರು ಹೋದ್ರೇನೋ ಡಿಪ್ರೆಷನ್ ಆಗ್ತಾರೆ. ಅವರೇನು, ಕೆಲವರು ಹೋರಾಟಗಾರರು ನಾನು ಜೈಲಿಗೆ ಹೋಗ್ಬೇಕಂದು ಹೋಗ್ತಾರೆ, ಅವ್ರು ಖುಷಿಯಾಗೇ ಇರ್ತಾರೆ, ಜೈಲಲ್ಲಿ ಪುಸ್ತಕ ಬರೀತಾರೆ, ಓದ್ತಾರೆ. ದಟ್ ಈಸ್ ಆಲ್ಟುಗೆದರ್ ಎ ಡಿಫರೆಂಟ್ ಮೈಂಡ್ ಸೆಟ್. ಇವರು ಸೆಲೆಬ್ರಿಟಿಗಳು, ಐಷಾರಾಮಿ ಜೀವನ ಬಿಟ್ಟು ಜೈಲಲ್ಲಿ ಯಾರು ಇರ್ತಾರೆ? ಸೊ ಮೆಂಟಲಿ ಅದಕ್ಕೆ ಬೇಲ್ ಕೊಡಿ ಎಂದು ಹೋಗ್ತಾರೆ. ಬೇಲ್ ಅಂದರೆ ಏನು? ಒಳಗಡೆ ಇರೋಕ್ಕಾಗೋದಿಲ್ಲ, ಬಿಟ್ಬಿಡಿ ಎಂದು ಬಿಟ್ಟರು. ಬ್ಯಾಡ್ ಲಕ್. ಸರ್ಕಾರ ಸುಪ್ರೀಂ ಕೋರ್ಟಿಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ದುಡ್ಡು ಕೊಟ್ಟು ಅಪಾಯಿಂಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಎನಿ ಒನ್ ಜೈಲಲ್ಲಿ 1 ದಿವಸ ಇರೋಕ್ಕಾಗೋದಿಲ್ಲ. ಈಗ ದೊಡ್ಡ ಸ್ಟಾರ್ ಹೋಟ್ಲಲ್ಲಿ ಎಲ್ಲ ವಸತಿ ಕೊಟ್ಟು 5 ದಿವಸ ರೂಮ್ ಬಿಟ್ಟು ಹೊರಗೆ ಬರಬಾರ್ದು ಅಂದರೆ ಯಾರೂ ಇಷ್ಟಪಡಲ್ಲ. ಫ್ರೀಡಮ್, ಲಿಬರ್ಟಿ ಇಲ್ಲದೆ ಒಳಗಡೆ ಇದ್ದರೆ ಡಿಪ್ರೆಷನ್ ಆಗುತ್ತೆ. ಬಟ್ ಅವ್ರಿಗೆ ನಂಬಿಕೆ ಇರಬೇಕು, ಹೌ ಟು ಓವರ್ಕಮ್. ಈಗ ಹಾರ್ಟ್ ಆಪ್ರೇಷನ್ ಆಗುತ್ತೆ, ICUಗೆ ಹೋಗ್ತಾರೆ, ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಮತ್ತು ಹೊರಗೆ ಬರ್ತಾರೆ. ಇವ್ರಿಗೂ ಹೊರಗೆ ಹೋಗ್ತೀವಿ ಅಂದು ಭರವಸೆ ಅವ್ರು ಇಟ್ಕೋಬೇಕು. ಸೊ ಅದು ನ್ಯಾಚುರಲ್ಲಾಗಿ ಒಂದು ಏಟು ಬೀಳುತ್ತೆ ಕೈಗೆ ಅಂದು ಇಟ್ಕೊಳ್ಳೋಣ. ಅದಕ್ಕೇನು ಪೇಯ್ನ್ ಕಿಲ್ಲರ್ ತಗೊಂಡ್ರೆ ವಾಸಿ ಆಗುತ್ತೆ ಅಂದೆಲ್ಲ, ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿ ಪೇಯ್ನ್ ಕಿಲ್ಲರ್ ಇರುತ್ತೆ. ಅದು ಇನ್ ಟೈಮ್ ಅದು ಹೋಗ್ಬಿಡುತ್ತೆ, ಪೇಯ್ನ್ ಹೋಗ್ಬಿಡುತ್ತೆ. ಅದೇ ರೀತಿ ಡಿಪ್ರೆಷನ್, ಹ್ಯೂಮನ್ ಬೀಯಿಂಗ್ ಎಲ್ರಿಗೂ ಕೂಡ ಮೈಂಡ್ ಸೆಟ್ಟು ಡಿಪ್ರೆಷನ್ ಆಗುತ್ತೆ, ಆ್ಯನ್ಸೈಟಿ ಆಗುತ್ತೆ. ಯಾರು ಕೂಡ ಮನೆ ಬಿಟ್ಟು, ಮಠ ಬಿಟ್ಟು, ಐಷಾರಾಮಿ ಜೀವನ ಬಿಟ್ಟು, ಒಳ್ಳೆ ಊಟ ಬಿಟ್ಟು, ಒಳ್ಳೆ ಡ್ರೆಸ್ಸು, ಮೇಕಪ್ ಬಿಟ್ಟು ಯಾರೂ ಇಷ್ಟಪಡಲ್ಲ. ಅದು ಇಲ್ಲದೆ ಇರಬೇಕಂದ್ರೆ ಕಷ್ಟ, ಬಟ್ ಬೇರೆ ದಾರಿ ಇಲ್ಲ. ಹೇಗೆ ಓವರ್ಕಮ್ ಮಾಡ್ತಾ ಇದ್ದಾರೆ ಪವಿತ್ರ ಅವರು ಅಂತ? ಈಗ ದಿನನಿತ್ಯ 1 ದಿನ 2 ದಿನ ಅಂದರೂ ಪರವಾಗಿಲ್ಲ, ಅದು ನೀವು ಅವ್ರನ್ನೇ ಕೇಳಬೇಕು, ಓವರ್ಕಮ್ ಮಾಡಲೇಬೇಕು. ಈಗ ತಮಿಳ್ನಾಡಲ್ಲಿ ಜಯಲಲಿತಾ ಎಷ್ಟೊಂದು ಜೀವನ ಇತ್ತು ಅವ್ರದ್ದು. ಅವರು ಮಹಿಳೆ. ಆ ಅಮ್ಮ ಹೆಲಿಕಾಪ್ಟ್ರಲ್ಲಿ ಬಂದರು, ಕೋರ್ಟಿಗೆ ಬಂದಾಗ 100 ಕಾರ್ ಹಿಂದ್ಗಡೆ ಬಂತು, ಗೌರ್ಮೆಂಟೇ ಬಂತು, ಹೋಗಿ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡ್ರು. ಅವ್ರು ನ್ಯಾಯಾಧೀಶರು ಹೇಳಿದರು, ಇದೆಲ್ಲ ಔಟ್, ಕೂತ್ಕೊಳ್ಳಮ್ಮ ನೀನು, ಯು ಆರ್ ಎ ಕನ್ವಿಕ್ಷನ್ ಕೊಟ್ಟಿದ್ದೀನಿ, ಆ ರೂಮಲ್ಲಿ ಹೋಗಿ ಕೂತ್ಕೊಂಡ. ಚೀಫ್ ಮಿನಿಸ್ಟ್ರು, ಜಡ್ಜು, ಬೇರೆ ಕಾನೂನು ದೊಡ್ಡದು, ಆ ರೂಮಲ್ಲಿ ಕೂತಿದ್ರು. ಅವ್ರದ್ದು
ಕಾರು ಪವರು ಅಧಿಕಾರ ಎಲ್ಲ ಕಿತ್ತಾಕಿ ಜೈಲಿಗೆ ಕಳಿಸ್ಬಿಟ್ರು. ತದನಂತರ ಶಶಿಕಲಾ ಆಸ್ತಿ ಅಂದರೆ ಅಯ್ಯಮ್ಮ ನಡೆದುಕೊಂಡು ಹೋದರೆ ಆ ಭೀಮಾ ಜ್ಯುವೆಲ್ರಿ ಶಾಪೇ ಮೊಬೈಲ್ ಮೂವ್ಮೆಂಟ್ ಆದಂಗೆ ಇತ್ತು. ಇಡೀ ಜ್ಯುವೆಲ್ರಿ ಶಾಪ್ ಆಗಿದ್ಲು. 2.5 ಲಕ್ಷ ಕೋಟಿ ಆಸ್ತಿ. ಇಂಗ್ಲೆಂಡಲ್ಲೂ ಹೋಟೆಲ್ಲು, ಊಟಿನಲ್ಲಿ, ಕೊಡೈಕನಾಲಲ್ಲಿ ಎಂಥ ಐಷಾರಾಮಿ ಜೀವನ ಮಾತ್ರ ಇಲ್ಲ, ಅಧಿಕಾರ, ಹಣ, ಐಷಾರಾಮಿ ಜೀವನ. 4 ವರ್ಷ ಒಳಗಡೆ ಇದ್ದುವರೆಗೆ ಹೋದರು. ಒನ್ ಹ್ಯಾಸ್ ಟು ಲಿವ್ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಅದು ಒಂದು ಆಕ್ಸಿಡೆಂಟು. ಈಗ ಕಾಯಿಲೆ ಬರುತ್ತೆ, ಹೃದಯ ಕಾಯಿಲೆ ಬರುತ್ತೆ, ಕ್ಯಾನ್ಸರ್ ಬರುತ್ತೆ, ಏನೇನೋ ಕಾಯಿಲೆಗಳು ಬರುತ್ತೆ. ಸೊ ಮನುಷ್ಯರಂದರೆ ಅದರಲ್ಲೇ ಬದುಕೋಕ್ಕೆ ಟ್ರೈ ಮಾಡಬೇಕು, ಇಲ್ಲಾಂದರೆ ಸತ್ತೋಗ್ಬೇಕು. ಯಾರೂ ಸಾಯಕ್ಕೆ ಇಷ್ಟಪಡಲ್ಲ. ಸೊ ವಿಲ್ ಪವರ್, ನಂಬಿಕೆ, ಆದ್ದರಿಂದ ಅವರು ಟಾಲ್ರೇಟ್ ಮಾಡಲೇಬೇಕಾಗತ್ತೆ. ಹೆಂಗೆ ಟಾಲ್ರೇಟ್ ಮಾಡ್ತಾರೆ ಅಂದರೆ, ನಾನು ಜೈಲು ಒಳಗಡೆ ಹೋಗೇ ಇಲ್ಲ, ನಾನು ಹೆಂಗೆ ಹೇಳಕ್ಕೆ ಬರುತ್ತೆ. ಓಕೆ, ಈಗ ಸರ್ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಸೊ ಅದರಿಂದ ಓಕೆ, ಈಗ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಇತ್ತೀಚೆಗಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ವೈರಲ್ ಆಗ್ತಿತ್ತು. ಅಂದರೆ ದರ್ಶನ್ ಸರ್ ಇದೆ ಅಂದರೆ ಅವ್ರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಒಂದು ಸುದ್ದಿ ಎಲ್ಲೋ ಓಡಾಡ್ತಾ ಇತ್ತು. ಅದು ಫೇಕ್ ಅನ್ನುವಂಥದ್ದು ಆಲ್ಮೋಸ್ಟ್ ಗೊತ್ತಾಗಿತ್ತು. ಜಿ ಪರಮೇಶ್ವರ್ ಇವತ್ತು ಸಹ ಅದಕ್ಕೆ ಕ್ಲಾರಿಟಿ ಕೊಟ್ಟರು, ಇಲ್ಲ ಅದು ತುಂಬ ಫೇಕ್ ಸುದ್ದಿ, ದರ್ಶನ್ ಅವರು ತುಂಬ ಚೆನ್ನಾಗಿದ್ದಾರೆ ಒಳಗಡೆ, ಅವರೇನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ ಅನ್ನುವಂಥದ್ದು. ಆವಾಗ ಪರಮೇಶ್ವರ್ ಹೋಮ್ ಮಿನಿಸ್ಟ್ರು ಜೈಲಿಗೆ ಹೋಗಿ ನೋಡ್ಕೊಂಬರ್ತಾರ. ಇಬ್ಬರು ಫ್ರೆಂಡ್ಸಾ? ಅಲ್ಲ, ಒಳಗಡೆ ಇರುವಂಥ ಅಧಿಕಾರಿಗಳು ಏನು ಫ್ರೆಂಡ್ಸಾ? ಅದು ಮತ್ತೆ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಚೆನ್ನಾಗಿದ್ದಾರೆ ಅನ್ನೋದು? ಹೆಂಗೆ ಗೊತ್ತು? ಅವ್ರು ಕಣ್ಣಾರೆ ಕಂಡ ಸಾಕ್ಷಿನ ಕಣ್ಣಾರೆ ಕಂಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಜೊತೆ ಕೂತು ಹೋಮ್ ಮಿನಿಸ್ಟ್ರು ಊಟ ಮಾಡಿದ್ದಾರೆ, ಇಲ್ಲ ಚಾಟ್ ಮಾಡಿದ್ದಾರೆ. ಏನು ಹೆಂಗೆ ಹೇಳ್ತಾರೆ ಅವರು? ಚೆನ್ನಾಗೇ ಇದ್ದಾರೆ ಅಂದರೆ ಜೈಲಲ್ಲಿ ಯಾರಾಗಲೂ ಚೆನ್ನಾಗಿರೋಕ್ಕಾಗತ್ತಾ? 4 ಗೋಡೆ ಮಧ್ಯದಲ್ಲಿ ಯಾರಾಗಲೂ ಚೆನ್ನಾಗಿರೋಕ್ಕಾಗತ್ತಾ? ಹೆಂಗೆ ಹೇಳ್ತಾರೆ ಅವರು? ಆದರೆ ಆತ್ಮಹತ್ಯೆಗೆ ಏನು ಪ್ರಯತ್ನ ಪಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಏನಕ್ಕೆ ಹೋಗ್ತಾರೆ ಅವರು? ಸ್ಟ್ರಾಂಗ್ ಆಗೇ ಇರ್ತಾರೆ, ಯಾಕೆ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ? ಅವ್ರಿಗೆ ಗೊತ್ತಿದೆ ಹೊರಗೆ ಬರ್ತೀವಿ ಅಂದು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಅಕ್ಯೂಟಲ್ಲಿ ಕೂಡ ಆಗುತ್ತೆ, ಬರ್ತಾರೆ ಅಂತ ಭರವಸೆ ಅವ್ರಿಗೆ ಇದ್ದೇ ಇರುತ್ತೆ. ಯಾರಾಗಲೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋರು ಯಾಕೆ ನಟಿ ಆಗ್ತಾರೆ, ಸೆಲೆಬ್ರಿಟಿ ಆಗ್ತಾರೆ? ಐಷಾರಾಮಿ ಜೀವನ ಯಾಕೆ ಬೇಕಾಗುತ್ತೆ? ಈಗ ತಮಿಳ್ನಾಡಲ್ಲಿ ಪಾಪ್ಯುಲರ್ ಆ್ಯಕ್ಟ್ರ್ ಯಾರು? ಯಾರು? ವಿಜಯ್, ಜೋಸೆಫ್ ವಿಜಯ್. ಅವ್ರು ಈಕ್ವಲ್ ಕರ್ನಾಟಕದಲ್ಲಿ ಯಾರು? ಇವ್ರ ಹೆಸರು ಹೇಳ್ತಿದ್ದಾರೆ, ದರ್ಶನ್ ಅವ್ರದ್ದು. ನೀವೇನು ಹೇಳ್ತೀರಾ? ನಾವೇನು ಹೇಳೋಕ್ಕಾಗಲ್ಲ ಸರ್, ಏನು ಹೇಳ್ತಾರೆ ಜನ, ಏನು ಹೇಳ್ತಾರೆ ಅದನ್ನು ಹೇಳ್ಬೋದು. ಅದನ್ನೇ ಹೇಳ್ತೀರಾ? ಓಕೆ, ಅವರು ತಮಿಳ್ನಾಡು ಸ್ಟಾರು ಮುಖ್ಯಮಂತ್ರಿ, ಇವರು ಕರ್ನಾಟಕ ಸ್ಟಾರು. ಇವರು ಮುಖ್ಯಮಂತ್ರಿ ಆಗ್ಬೋದು, ಆಗೋದಿಲ್ಲ ಅಂದೇನು, ಅದಕ್ಕೇನು ಪ್ರೊಹಿಬಿಷನ್ ಇಲ್ಲ, ಆಗ್ತಾರೆ. ಸ್ಟಾರು, ಸೆಲೆಬ್ರಿಟಿ. ಜನಗೆ ರೀಲು ಗೊತ್ತಿಲ್ಲ, ರಿಯಲ್ಲು ಗೊತ್ತಿಲ್ಲ. ರೀಲ್ ಅಂದರೆ ಏನು, ರಿಯಲ್ ಏನಂದು ಗೊತ್ತಿಲ್ಲದೆ ಒಂದು ರೀಲ್ ಮನುಷ್ಯನಿಗೆ ರಿಯಲ್ ಅಂದ್ಕೊಂಡು ಓಟ್ ಹಾಕಿದ್ದಾರೆ. ಎಲ್ಲಿ? ತಮಿಳ್ನಾಡಲ್ಲಿ. NT ರಾಮರಾವ್ 9 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಿಬಿಟ್ರು, ಇವರು 10 ತಿಂಗಳಲ್ಲಿ ಆಗಿದ್ದಾರೆ. ದರ್ಶನ್ ಬಹುಶಃ 6 ತಿಂಗಳಲ್ಲಿ ಆಗ್ತಾರೋ ಏನೋ ಗೊತ್ತಿಲ್ಲ ಸರ್. 1 ವರ್ಷ ಬೇಕು ಅವ್ರು ರಿಲೀಸ್ ಆಗೋಕ್ಕೆ, ನೀವು 6 ತಿಂಗಳಲ್ಲಿ ಆದರೂ ಮುಖ್ಯಮಂತ್ರಿ. ಅದೇ ಸರ್, ಈಗ ಮೇ ಬಿ ಅದು ಅವ್ರಿಗೆ ಎಫೆಕ್ಟ್ ಆಗಲ್ವಾ ಅಂತ. ಈಗ ಹೊರಗಡೆ ಇರೋರು ಎಲ್ಲ ದರ್ಶನ್ ಅವ್ರು ಹೊರಗೆ ಬಂದ ತಕ್ಷಣ CM ಆಗಬೇಕು ಅಂತ ಹೇಳ್ತಾನೆ ಇದ್ದಾರೆ. ಜೈಲಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಆಗೋಕ್ಕಾಗಲ್ವಾ? ಏನೋ ಕಂಟೆಸ್ಟ್ ಮಾಡ್ಬೋದು ಎಲೆಕ್ಷನಲ್ಲಿ. ಜೈಲಿಂದನೇ ಎಲ್ಲರಿಗೂ 1 ವಾಯ್ಸ್, ವೋಟ್ ಅಂದರೆ ವೋಟ್ ಹಾಕ್ಬಿಡ್ತಾರೆ. ವಿಜಯ್ ಹಂಗೆ ತಾನೇ ಹೇಳಿದ್ದು, ವೋಟ್ ಫಾರ್ ವಿಸಿಲ್. ನಮ್ಮ ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಂತೀರಾ ನೀವು? ಈಸಿನಾ? ಕರ್ನಾಟಕ ಏನು ಪೊಲಿಟಿಕಲಿ ಮೆಚೂರ್ಡ? ಕರ್ನಾಟಕದಲ್ಲಿ ಎಲ್ಲರೂ ರಾಜ್ಯಕ್ಕೆ ಮಾತಾಡ್ತಾರೆ. ಈಗ ಜನರಿಗೆ ಕೂಲಿನೇ ಕೊಡಲ್ಲ, ಸರ್ಕಾರ ಬರುತ್ತೆ. ಕಾಂಗ್ರೆಸ್ನವರು ಕೂಲಿ ಕೊಡಲ್ಲ, BJPನವರು ಕೂಲಿ ಕೊಡಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿನೂ ಬೆಲೆ ಏರಿಕೆ, BJP ಸರ್ಕಾರದಲ್ಲಿನೂ ಬೆಲೆ ಏರಿಕೆ. ಕಣ್ಣೀರು ಸೆನ್ನೀರು, ದುಡ್ಡಿಲ್ಲ, ಸಂಬಳ ಇಲ್ಲ, ಹೊಟ್ಟೆ ಇಲ್ಲ, ಊಟ ಇಲ್ಲ. ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡೋಕ್ಕೆ ದುಡ್ಡಿಲ್ಲ, ಮೀನು ಖರೀದಿ ಮಾಡೋಕ್ಕೆ ದುಡ್ಡಿಲ್ಲ, ಮಟನ್ ಇಲ್ಲ, ಕಬಾಬ್ ಇಲ್ಲ, ಚಿಕನ್ ಇಲ್ಲ, ಬಟ್ಟೆ ಇಲ್ಲ.
ಏನಿಲ್ಲದೆ ಸ್ಲಮ್ಗಳಲ್ಲಿ 10/10 ಗುಡಿಸ್ಲಾಗಲಿ ಭಾಳವ್ರು ಇದ್ದಾರೆ. ಸೊ ಕಾಂಟೆಸ್ಟ್ ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಇಸ್ ದಟ್ 100% ಪಾಸಿಬಲ್? ನನಗೆ ಗೊತ್ತಿಲ್ಲ. ನಾನು ಐ ಆಮ್ ನಾಟ್ ಇಸ್ ಕೌನ್ಸಿಲ್, ಐ ಆಮ್ ನಾಟ್ ಇಸ್ ಸ್ಪೋಕ್ಸ್ ಪರ್ಸನ್. ಐ ಡೋಂಟ್ ಎನ್ಕರೇಜ್. ಒಂದು ರಾಜಕೀಯ ವ್ಯಕ್ತಿಯಾಗಿರಬೇಕಂದ್ರೆ ಸಿದ್ಧಾಂತ ಇರಬೇಕು, ಸ್ಟ್ರಾಟಜಿ ಇರಬೇಕು, ಪಾಲಿಸಿ ಇರಬೇಕು, ಅವ್ರದ್ದು ಐಡಿಯಾಲಜಿ ಏನಕ್ಕೋಸ್ಕರ ರಾಜಕೀಯ ಬರ್ತದೆ. ರಾಜಕೀಯನೇನು ಹುಡ್ಕಾಟನ? ಜನರ ಸಮಸ್ಯೆಗಳು ನೀವು ಅವರಿಗೆ ನೀರು ಕೊಡಬೇಕು, ಕೆಲಸ ಕೊಡಬೇಕು, ನ್ಯಾಯ ಬೇಕು. ಎಲ್ಲಿ ನೋಡಿದ್ರೇನೋ ಭ್ರಷ್ಟಾಚಾರ, ಹಿಂಸಾಚಾರ, ಅತ್ಯಾಚಾರ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ಸರ್ಕಾರಗೂ ಯೋಗ್ಯತೆ ಇಲ್ಲ. ಇವ್ರು ಬಂದು ಏನು ಮಾಡ್ತಾರೆ? ಅಂದರೆ ರಾಜಕೀಯದ ಒಂದು ಟಚ್ ಇದೆ ಅನ್ನುವಂಥದ್ದು. ಹಿಂದೆ ಮಂಡ್ಯಗೆಲ್ಲ ಹೋಗಿ ಕ್ಯಾಂಪೇನ್ ಎಲ್ಲ ಮಾಡಿದರು ಸುಮಲತಾ ಅವ್ರ ಜೊತೆಗೆ. ಈ ಟಚಿಂಗು ಟಚಿಂಗ್ ಆ್ಯಂಡ್ ಟಚಿಂಗ್ ಇನ್ ದಿ ರೀಲ್ ಈಸ್ ಡಿಫ್ರೆಂಟ್ ಫ್ರಮ್ ಟಚಿಂಗ್ ಆ್ಯಂಡ್ ಟಚಿಂಗ್ ಇನ್ ರಿಯಲ್. ಇಟ್ ಈಸ್ ಓನ್ಲಿ ರೀಲ್. ಕರ್ನಾಟಕ ಜನರಿಗೆ ರೀಲ್ ಅಂದರೆ ಏನು, ರಿಯಲ್ ಅಂದರೆ ಏನಂದು ಗೊತ್ತಿದೆ. ತಮಿಳ್ನಾಡು ಜನಗೆ ರಿಯಲ್ ಗೊತ್ತಿಲ್ಲದೆ ರೀಲ್ಗೆ ಓಟ್ ಹಾಕ್ಬಿಟ್ಟಿದೆ. ರಿಯಲ್ ಲೈಫ್ ಈಸ್ ಡಿಫ್ರೆಂಟ್, ರೀಲ್ ಲೈಫ್ ಈಸ್ ಡಿಫ್ರೆಂಟ್. ಇದಕ್ಕೆ ಓಟ್ ಹಾಕೋರನ್ನ ಸೈಕೋ ಫ್ಯಾನ್ಸ್ ಅಂತೀನಿ ನಾನು. ಸೊ ಐ ಡೋಂಟ್ ಥಿಂಕ್ ಕರ್ನಾಟಕದಲ್ಲಿ ಅಷ್ಟೊಂದು ಸೈಕೋ ಫ್ಯಾನ್ಸ್ ಇದ್ದಾರೆ ಅಂತ. ಇಲ್ಲಿ ಸ್ವಲ್ಪ ಬುದ್ಧಿವಂತರಿದ್ದಾರೆ, ಓಟ್ ಹಾಕಲ್ಲ. ಅಂದರೆ ನೀವು ಅಪೋಸಿಟ್ ಇದ್ದರೆ ಹೇಗೆ ಸರ್ ವಿಜಯ್ ಅವ್ರಿಗೆ ಈಗ CM ಆಗಿರೋದಕ್ಕೆ? ನೋಡಿ, ಅವ್ರಿಗೆ ಪಾಲಿಸಿ ಇಲ್ಲ. ಅವ್ರಿಗೇನು ಒಂದು ಮನುಷ್ಯ ರಾಜಕೀಯಕ್ಕೆ ಬಂದಿದ್ದಾನೆ, 200 ಕೋಟಿ ರೂಪಾಯಿ ಬಂಗ್ಲೆ, ರೋಲ್ಸ್ ರಾಯ್ ಕಾರು, ಮನೆ ಬಿಟ್ಟರೆ ರೋಲ್ಸ್ ರಾಯ್ಸ್ ಕಾರ್ ಹತ್ತಿದ್ರೆ ಚಾರ್ಟರ್ಡ್ ಫ್ಲೈಟಲ್ಲಿ ಹೇಳಿದ್ರೆ ಕ್ಯಾರವಾನು, ಹಾಕೋ ಶೂ ಕೆನಿತ್ ಕೋಲೆ ಶೂ, ಅವ್ರು ಹಾಕೋ ಕೋಟು ಜಾರ್ಜಿಯೋ ಅರ್ಮಾನಿ ಸೂಟು, ಮೇ ಬ್ಯಾಕ್ ಗ್ಲಾಸು. ಇಂಥ ಐಷಾರಾಮಿ ಜೀವನ ಮಾಡೋರಿಗೆ ಜನರ ಸಮಸ್ಯೆ ಏನು ಗೊತ್ತಿದೆ? ಈಗ ಚೊಪ್ಲಿ ಯಾವನ ಹಾಕ್ತಾನೋ ಅವ್ನಿಗೆ ಗೊತ್ತಿದೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಶೂ ಯಾವನ ಹಾಕ್ತಾನೋ ಅವ್ನಿಗೆ ಗೊತ್ತಿದೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಬಡ ಜನ 10,000 ಕೂಲಿ, 8,000 ಕೂಲಿ, 12,000 ಕೂಲಿ, ಇದರಲ್ಲಿ ಹೆಂಗೆ ಬದುಕ್ತಾರೆ ಅಂದರೆ ಗೊತ್ತಿಲ್ಲ. ಈಗ ಬಂದು ಜೋಸೆಫ್, ವಿಜಯ್, ಜಯಲಲಿತಾ, MGR ಏನು ಮಾಡಿದ್ರು ಅವರು? ಇಡೀ ಸಮಾಜವನ್ನು ನಾಶಪಡಿಸಿದ್ರು. MGR ಕಾಲದಲ್ಲಿ ಲ್ಯಾಂಡ್ಸು ನೂರಾರು ಕೋಟಿ ರೂಪಾಯಿ ಜಮೀನುಗಳನ್ನು ನಟ ನಟಿಯರಿಗೆ ಸುಮ್ಮನೆ ಕೊಟ್ಬಿಟ್ರು. ಎಲ್ಲ ಖಾಸಗೀಕರಣ ಮಾಡಿದರು. ಆಸ್ಪತ್ರೆ ಖಾಸಗೀಕರಣ ಆಯಿತು, ವಿದ್ಯಾಭ್ಯಾಸ ಖಾಸಗೀಕರಣ ಆಯಿತು, ಎಲ್ಲ ಫ್ಯಾಕ್ಟ್ರಿ ಮುಚ್ಚಿದ್ರು, ಕೆಲಸ ಇಲ್ಲ, ಊಟ ಇಲ್ಲದೆ ಸಾಯ್ತಾ ಇದ್ದಾರೆ. TB ಕಾಯಿಲೆದಲ್ಲಿ ಸಾಯ್ತಾ ಇದ್ದಾರೆ. ಹಾಸ್ಪಿಟ್ಲ್. ಇವ್ರಿಗೆ ಏನು ಗೊತ್ತಿರುತ್ತೆ ನಟ ನಟಿಯರಿಗೆ? ಸರ್ ಈಗ ಸಿನಿಮಾ ಸ್ಟಾರ್ಸ್ ರಾಜಕೀಯಕ್ಕೆ ಬಂದರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ಸಾಧ್ಯನೇ ಇಲ್ಲ. ನಿನಗೆ ಏನು ಪಾಲಿಸಿ ನಿಂದು? ನೀನು ಸಮಾಜಕ್ಕೆ ಏನು ಕೆಲಸ ಮಾಡಿದ್ರ? ರಾಜಕೀಯ ಅಂದರೆ ಸಮಾಜ ಅಂದರೆ ಜನರಂದರೆ ದುಡಿಯುವ ವರ್ಗದರು, ದೇಶವನ್ನು ಕಟ್ಟಿರೋರು. ನೀವು ಬೆಳಗ್ಗೆ ಎದ್ದು ಕೋಟ್ಯಾಂತರ ರೂಪಾಯಿ ಮೇಕಪ್ ಮಾಡಿಕೊಂಡು ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದು ಡ್ಯಾನ್ಸ್ ಆಡೋರಿಗೆ ಸಮಾಜದ ಬಗ್ಗೆ ಏನು ಗೊತ್ತಿದೆ? ಸಮಾಜದ ಬಗ್ಗೆ ಏನು ಗೊತ್ತಿಲ್ಲದೆ ನೀವು ಹೋಗಿ ಇಲ್ಲಿ ಡ್ಯಾನ್ಸ್ ಆಡಿಬಿಟ್ಟು ಅಲ್ಲಿ ಹೋಗಿ ಕೂತ್ಬಿಟ್ರೆ ಏನಾಗುತ್ತೆ ಸಮಾಜ? ವಿಜಯ್ ಈಸ್ ಅಂಬಕ್ ಫಲೋ, ಈಸ್ ಅನ್ಫಿಟ್ ಟು ಬಿ ಅ ಚೀಫ್ ಮಿನಿಸ್ಟರ್. ಅಸಹ್ಯವಾಗ್ತಾ ಇದೆ ಇಂಥದ್ದವರೆಲ್ಲ ಚೀಫ್ ಮಿನಿಸ್ಟರ್ ಕೂತಿದ್ರೆ. ಕೇಳಿ. ಈಗ ಕರ್ನಾಟಕದಲ್ಲಿ ಅಂಬರೀಷ್ ಸರ್ ಇದ್ರು, ಅವರು ಸಿನಿಮಾದಲ್ಲೂ ಅಷ್ಟೇ ಹೆಸರುವಾಸಿಯಾಗಿದ್ರು, ಜೊತೆಗೆ ಸಮಸ್ಯೆಗಳು ಇರಬಹುದು. ಮಾಡಿದ್ರಪ್ಪ ಅಂಬರೀಷು? ಎಷ್ಟು ಅಸೆಂಬ್ಲಿನಲ್ಲಿ ಎಷ್ಟು ಸತಿ ಹೋಗಿದ್ದಾರೆ, ಏನು ಭಾಗವಹಿಸಿದ್ದಾರೆ, ಸಮಾಜಕ್ಕೆ ಏನು ಸೇವೆ ಮಾಡಿದ್ದಾರೆ. ಚೆನ್ನಾಗಿದ್ರು, ಹೋಟ್ಲಲ್ಲಿದ್ದರು, ಅಲ್ಲಿದ್ದರು, ತಿಂದರು, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು, ಎಲ್ಲ ಆಯಿತು. ಸಮಾಜ ಸೇವೆ ಏನು ಮಾಡಿದ್ರು ಹೇಳಿ? ಹೂ ಇಸ್ ಪವರ್ಫುಲ್ ಫಾರ್ ಯು ಅಂದ್ರೆ ನಿಮ್ಮ ಪ್ರಕಾರ ಒಂದು ರಾಜಕೀಯ ವ್ಯಕ್ತಿ ಇರಬೇಕು ಅಂತ ಹೇಳಿದ್ರೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ? ರಾಜಕೀಯ ವ್ಯಕ್ತಿ ಅಂದರೆ ರಾಜಕೀಯ ಗೊತ್ತಿರೋ ವ್ಯಕ್ತಿ, ಒಂದು ಸಿದ್ಧಾಂತ ಇರೋ ವ್ಯಕ್ತಿ. ಈಗ ಮಹಾತ್ಮ ಗಾಂಧಿ, ಡಾಕ್ಟರ್ ಅಂಬೇಡ್ಕರ್, ಭಗತ್ ಸಿಂಗ್ ಇವರೆಲ್ಲ ರಾಜಕೀಯ ವ್ಯಕ್ತಿಗಳೇ. ಗಾಂಧಿಯನ್ನು ದುಡ್ಡು ಲೂಟಿ ಮಾಡಿದ್ರ, ಭಗತ್ ಸಿಂಗ್ ಪ್ರಾಣ ಕೊಟ್ಟ. ಅಂಬೇಡ್ಕರ್ ತನ್ನ ಫುಲ್ ಲೈಫ್ ಲಾಂಗ್ ಸ್ಕಾಲರ್. ದಲಿತರು, ದವನಿಯರು, ಬ್ಯಾಕ್ವರ್ಡ್ ಕ್ಲಾಸ್, ಮಹಿಳೆಯರು ಏನು ಕಾನೂನು ಮಾಡಬೇಕಂದು ಮಾಡಿದರು, ಅದು ರಾಜಕೀಯ.
ಏನು ಸ್ವತಂತ್ರ ಹೋರಾಟ ಕಾಲದಲ್ಲಿ ನಟ ನಟಿಯರು ಡ್ಯಾನ್ಸ್ ಆಡಿಕೊಂಡು ಸ್ವತಂತ್ರ ಬಂತ ಏನೋ ನೆಹರು ಎಷ್ಟೋ ಗಣ್ಯ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್, ಆಜಾದ್. ಸೊ ಇದು ರಾಜಕೀಯ ವ್ಯಕ್ತಿಗಳು. ಇವರು 150 ಕೋಟಿ ರೂಪಾಯಿ ಮನೆ, ರೋಲ್ಸ್ ರಾಯ್ಸು, ಗರ್ಲ್ ಫ್ರೆಂಡ್ಸು. ಎಂತಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಎಂತಿ ಹೋಗಿ ಡೈವರ್ಸ್ ಕೇಳ್ತಾಳೆ. ಮಗನು ಅಪ್ಪನೇ ಇಲ್ಲ ಅಂತಾನೆ, ಮಗಳು ಇವನು ಸರಿಯಲ್ಲ ಅಂತಾನೆ. ಅಪ್ಪ ಅಮ್ಮ ನೋಡೋಕ್ಕೆ ಯೋಗ್ಯತೆ ಇಲ್ಲ. ಇಂಥದ್ದವರು ಸಮಾಜವನ್ನು ಹೆಂಗೆ ನೋಡ್ತಾರೆ? ಆ ರೀತಿ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡೋದು ಹೋದರೆ ರಾಜಕೀಯದಲ್ಲೂ ಸಹ ಅವ್ರವ್ರ ಫ್ಯಾಮಿಲಿಯಲ್ಲಿ ಸಾಕಷ್ಟು ದೋಷಗಳು ತೂತಿದೆ. ಹೆಂಡ್ತಿನ ಬಿಟ್ಬಿಡೋದು, ಮಗನ್ನ ಬಿಟ್ಬಿಡೋದು, ಮಗಳನ್ನ ಬಿಟ್ಬಿಡೋದು, 5ನೇ ಹೆಂಡ್ತಿ, 6ನೇ ಹೆಂಡ್ತಿ, ಗರ್ಲ್ ಫ್ರೆಂಡು, ದುಡ್ಡು, ಹಿಂಸಾಚಾರ. ಇವ್ರನ್ನೆಲ್ಲ ಏನು ಸಮಾಜ ಸೇವಕರ ಇವರೆಲ್ಲ ರಾಜಕೀಯಕ್ಕೆ ಬಂದರೆ ದೇಶ ಏನಾಗುತ್ತೆ? ಇವರೆಲ್ಲ ಬಂದಿರೋದ್ರಿಂದಲೇ ಈ ಮಟ್ಟಕ್ಕಿದೆ. ಈಗ ಸರ್ ಉಪೇಂದ್ರ ಅವ್ರ ಕಾನ್ಸೆಪ್ಟ್ ನೀವು ಕೇಳಿರ್ತೀರಲ್ವಾ, ಪ್ರಜಾಕೀಯ ಇತ್ತೀಚೆಗೆ ಅವರು ಲಾಂಚ್ ಮಾಡಿದಂತಹ ಆ್ಯಪ್ ಕೂಡ ಕೇಳಿರ್ತೀರಾ. ಏನು ನಿಮ್ಮ ಅಭಿಪ್ರಾಯ ಏನು ಅಂತ? ವರ್ಕ್ ಆಗುತ್ತಾ ಕರ್ನಾಟಕದಲ್ಲಿ? ಯಾರು? ಉಪೇಂದ್ರ ಸರ್. ಉಪೇಂದ್ರ ಮಾಡೋದಲ್ಲ ಕಿರ್ತಾಪತಿ, ಭೂಪತಿ, ಗಜಪತಿ, ವೆಂಕಟಾಚಲಪತಿ. ಅವ್ರು ಹೋಗೋದು ತಿರುಪತಿ. ಏನು ಮಾಡ್ತಾರೆ? ಅವ್ರು ಏನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ಸಮಾಜದ ಬಗ್ಗೆ ಏನು ಒಂದು ಚಿಂತನೆ ಇದೆ ಅಂದರೆ, ಊರಿಗೆ ಕೇರಿ, ಊರಿಗೆ ಕೇರಿ. ಕೇರಿನೆಲ್ಲ ಇರೋರೆಲ್ಲ ಕೆಟ್ಟ ಮನುಷ್ಯರು ಅಂದ್ಬಿಡ್ತಾರೆ. ಹಾಗಂದ್ರೆ ದಲಿತರು ಕೆಟ್ಟ ಮನುಷ್ಯರ? ಊರಿಗೆ ಕೇರಿ ಹೆಂಗೆ ಬಂತು ಅಂದು ಗೊತ್ತಾ? ಯಾಕೆ ಕೇರಿ, ಯಾಕೆ ಅಗ್ರಹಾರ, ಯಾಕೆ ಊರು, ಯಾಕೆ ವಿಲ್ಲ, ಯಾಕೆ ಗುಡ್ಸಗಳು, ಯಾಕೆ ಸ್ಲಮ್ಮು? ಇವರೆಲ್ಲ ಭಾರತೀಯರು ತಾನೆ, ಯಾಕೆ ಒಂದೇ ಥರ ಇರಬಾರ್ದು? ಎಷ್ಟು ಜನ ನೋವಿನಲ್ಲಿದ್ದಾರೆ. ಈಗ ಉಪೇಂದ್ರ ಎಷ್ಟು ಕೋಟಿ ಅವ್ರ ಡ್ಯಾನ್ಸ್ ಏನು, ಅವ್ರ ಮೇಕಪ್ ಏನು, ಅವ್ರ ಹೆಂಡತಿ ಏನು, ಅವ್ರ ಮಕ್ಕಳು ಏನು, ಅವ್ರ ಬಟ್ಟೆ ಏನು ಚಿಂತನೆ ಅವ್ರಿಗೆ? ಸಾಮಾನ್ಯ ಜನರ ಬಗ್ಗೆ ಏನು ಗೊತ್ತಿದೆ? ಅವ್ರು ಏನು ಅಂದ್ಕೊಂಡಿದ್ದಾರೆ? ರಾಜಕೀಯ ಅಂದರೆ ಅಧಿಕಾರ, ಐಷಾರಾಮಿ ಜೀವನ, ಕಮ್ಯುನಿಸ್ಟ್ನರ್ ಸಲ್ಯೂಟು, ಇಡೀ ದೇಶನೇ ಸಲ್ಯೂಟು. ಇವ್ರು ತಿಂದಿದ್ದು ಮೋಸ ಮಾಡಿದ್ದು ಸಾಕಿಲ್ಲ, ಇನ್ನು ಇವ್ರನ್ನ ದೇವರಂದು ಪೂಜೆ ಮಾಡಬೇಕು. ಅದಕ್ಕೆ ರಾಜಕೀಯಕ್ಕೆ ಬರ್ತಾಯಿದ್ದಾರೆ. ಅಲ್ಲ, ಅವ್ರು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಒಂದು ಪಕ್ಷ ಅಂದರೆ ಪ್ರಜಾಕೀಯ ಅನ್ನೋ ಹೊಂದಿದೆ, ನೀವು ಕಾಂಪಿಟ್ ಮಾಡಿ, ಅದ್ರಲ್ಲಿ ಕಾಂಟೆಸ್ಟ್ ಮಾಡಿ ಅಂತ ಸಾರ್ವಜನಿಕರಿಗೆ ಹೇಳ್ತಾ ಇರೋದು. ನಾನು ಲೀಡರ್ ಆಗಿ ಮುಂದೆ ನಿಂತ್ಕೊಂಡು ನಾನು ಕಾಂಪಿಟ್ ಮಾಡಿ. ಏನು ಸಿದ್ಧಾಂತ ನಿಂದು ಉಪೇಂದ್ರ ಅವರೇ? ಹೇಳಿ ಬಾ, ಮಾತಾಡೋಣ. ಏನು ಸಿದ್ಧಾಂತ? ರಾಜಕೀಯ ಅಂದರೆ ಏನು ಹೇಳಿ? ಏನಕ್ಕೆ ರಾಜಕೀಯ ಆಗಿ ಬರ್ತಾಯಿದ್ರೆ ಹೇಳಿ. ಆ ಪಕ್ಷದಲ್ಲಿ ಸಿದ್ಧಾಂತ ಏನು, ಪಾಲಿಸಿ ಏನು, ಎಕನಾಮಿಕ್ಸ್ ಏನು, ಸಮಾಜ ಅಂದರೆ ಏನು, ಸಮಾಜ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾ? ಕಾನ್ಸ್ಟಿಟ್ಯೂಷನ್ ಓದಿದ್ರೆ ಕಾನ್ಸ್ಟಿಟ್ಯೂಷನ್ ಕರೆಕ್ಟಾ ತಪ್ಪಾ? ಸಿದ್ಧಾಂತಗಳು ತಪ್ಪಾ ಕರೆಕ್ಟಾ? ಬಡತನ ಯಾಕೆ? 120 ಕೋಟಿ ಜನರಿಗೆ ಬೆಡ್ಡು ಗೊತ್ತಿಲ್ಲ, ಬೆಡ್ರೂಮು ಗೊತ್ತಿಲ್ಲ, ಬಾತ್ರೂಮು ಗೊತ್ತಿಲ್ಲ, ವಾಶ್ರೂಮು ಗೊತ್ತಿಲ್ಲ, ಚಿಕನ್ನು ಗೊತ್ತಿಲ್ಲ, ಮಟನು ಗೊತ್ತಿಲ್ಲ, ಶಾಪು ಗೊತ್ತಿಲ್ಲ, ಮಾಲು ಗೊತ್ತಿಲ್ಲ, ಶಾಲು ಗೊತ್ತಿಲ್ಲ. ಇಂಥ ಜನ ಯಾಕೆ ಇದ್ದಾರೆ ಹೇಳಿ? ನೀವು ಏನು ಮಾಡ್ತೀಯ ಹೇಳಿ? ನೀವು ಅವ್ರನ್ನೇ ಉಪೇಂದ್ರ ಹೇಳಿ. ಏನು ಗೊತ್ತಿಲ್ಲ ಡ್ಯಾನ್ಸ್ ಆಡೋನು ಇಲ್ಲಿ ಬಂದುಬಿಟ್ರೆ ರೀಲೇ ಬೇರೆ, ರಿಯಲೇ ಬೇರೆ. ರೀಲನ್ನು ರಿಯಲ್ ಆಗಿ ತಂದರೆ ನಾಶ ಆಗಿಬಿಡ್ತಾರೆ. ಯಾಕೆ ಸರ್ ನೀವು ಅಂದರೆ ಈಗ ಸಿನಿಮಾ ರಂಗದವರು ರಾಜಕೀಯಕ್ಕೆ ಬರೋದಕ್ಕೆ ಅನ್ಫಿಟ್ ಅನ್ನೋಂಥ ಒಂದು ಮೈಂಡಲ್ಲಿ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ಯಾಕೆ ಅಂತ? ಈಗ ಸಿನಿಮಾದವ್ರಿಗೆ ಫೈನಾನ್ಷಿಯರ್ಸು ದುಡ್ಡು ಹಾಕಿ ನಟ ಮಾಡ್ತಾರೆ. ಅದೇ ಫೈನಾನ್ಷಿಯರ್ಸ್ ಲೂಟಿ ಮಾಡಲು ಇವ್ರನ್ನ ಪಾಲಿಟಿಕ್ಸ್ಗೆ ತರ್ತಾರೆ. ಇವರು ಮಂತ್ರಿ ಆದರೆ ಲೂಟಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿಸ್ಕೊಳ್ತಾರೆ. ದಟ್ ಈಸ್ MGR, ದಟ್ ವಾಸ್ MGR, ದಟ್ ವಾಸ್ ಜಯಲಲಿತಾ, ದಟ್ ಈಸ್ ಬಿಜಯ್, ದಟ್ ವಾಸ್ NT ರಾಮರಾವ್, ದಟ್ ಈಸ್ ಪವನ್ ಕಲ್ಯಾಣ್. ಇವರೆಲ್ಲ ಯಾರ ಏಜೆಂಟು? ಏನಕ್ಕೆ ಬರ್ತಾರೆ? ಲೂಟಿ ಮಾಡೋಕ್ಕೆ ಬರ್ತಾರೆ. ನೀನೇನು ಜೈಲಿಗೆ ಹೋಗಿದ್ಯಾ, ಹೋರಾಟ ಮಾಡಿದ್ಯಾ, ಕೂಲಿ ಜಾಸ್ತಿ ಮಾಡಿ ಅಂತ ಕೇಳಿದ್ಯಾ, ಕೆಲಸ ಕೊಡಿ ಅಂತ ಕೇಳಿದ್ಯಾ, ವಿದ್ಯಾಭ್ಯಾಸ ಕೊಡಿ ಅಂತ ಕೇಳಿದ್ಯಾ, ಕೇರಿಗೆ ಹೋಗಿದ್ಯಾ, ಕೇರಿ ಯಾಕೆ ಇದ್ದೆ, ಅಗ್ರಹಾರ ಯಾಕೆ ಇದ್ದೆ, ಎರಡೂ ಹೊಂದಾಣಿಕೆ ಆಗಬೇಕಂತ ಮಾತಾಡಿದ್ಯಾ, ಈಕ್ವಾಲಿಟಿ ಅಂದರೆ ಸಮಾನತೆ ಬಗ್ಗೆ ಮಾತಾಡಿಯಾ, ಏನು ಮಾತಾಡಿದ್ಯಾ ನೀನು? ಫುಲ್ಲು ಡ್ಯಾನ್ಸ್ಗಳು ಆಡೋದು, ಎಲ್ಲ ಕಿತಾಪತಿ ಮಾಡೋದು, ಇಲ್ಲೊಂದು ಹೆಂಡ್ತಿ ಅಲ್ಲೊಂದು ಹೆಂಡ್ತಿ, ಅವಳಿಗೆ ಮೋಸ ಇವಳಿಗೆ ಮೋಸ, ಎಲ್ಲರಿಗೂ ಮೋಸ. ಈಗ ರಾಜಕೀಯಕ್ಕೆ ಬಂದರೆ ಡೋಸ. ಸರ್ ಇದೇ ರೀತಿ ಹೇಳಬೇಕಾದ್ರೆ ಯಾವುದೋ ಒಂದು ಸಂದರ್ಶನದಲ್ಲಿ ನೀವು ಹೇಳಿದ್ರಿ, ಅಂದರೆ
ದರ್ಶನ್ ಅವ್ರು CM ಆದ್ರೆ ನಾನು DCM ಆಗ್ತೀನಿ ಅನ್ನೋಂಥದ್ದನ್ನು ಒಂದು ಮಾತನ್ನ ಲೈಕ್ ಮೇ ಬಿ ಕಾಮಿಕ್ ಆಗಿ ಹೇಳಿದ್ರಿ ಅನ್ಸುತ್ತೆ. ಯಾ ಅದು ಏನಕ್ಕೆ ಆ ಮಾತು ಹೇಳಿಕೆ ಏನಕ್ಕೆ ಹೇಳಿದೆ ಗೊತ್ತಾ? ಈಗ ವಿಜಯ್ ಎಂತಿನ ಬಿಟ್ಬಿಟ್ಟಿದ್ದಾನೆ. ಅವನು ಎಂತಿ ಹೋಗಿ ಗಂಡ ಸರಿ ಇಲ್ಲ ಇನ್ನೊಬ್ಬಳ ಜೊತೆ ಓಡಾಡ್ತಾನೆ ಅಂದು ಕೇಸ್ ಹಾಕಿದ್ದಾಳೆ. ಅವಳು ಕೇಸ್ ಹಾಕಿದ ಸಂದರ್ಭದಲ್ಲಿ ಒಬ್ಬಳಿಗೆ ನಟಿಗೆ ಮದುವೆ ಆಗುತ್ತೆ. ಅವಳು ಅವನ್ನ ಎಕ್ಸ್ ಗರ್ಲ್ ಫ್ರೆಂಡನ್ನು ಅವನೇ ಹೇಳ್ಕೊಳ್ತಾನೆ. ಒಂದು ಗರ್ಲ್ ಫ್ರೆಂಡ್ ಮದುವೆಗೆ ಇನ್ನೊಂದು ಗರ್ಲ್ ಫ್ರೆಂಡನ್ನು ಕರೆದುಕೊಂಡು ಹೋಗ್ತಾನೆ, ಎಂತಿನ ಕರ್ಕೊಂಡು ಹೋಗೋದಿಲ್ಲ. 120 ಕೋಟಿ ರೂಪಾಯಿ ಮನೆಯಲ್ಲಿ ಬಾಳ್ತಾ ಇದ್ದಾನೆ, 10 ಕೋಟಿ ಕಾರಲ್ಲಿ ಓಡ್ತಾ ಇದ್ದಾನೆ, ಸ್ವಂತ ರೋಲ್ಸ್ ರಾಯ್ ಕಾರ್ ಇಟ್ಟಿದ್ದಾನೆ, ಮೇಬ್ಯಾಕ್ ಗ್ಲಾಸ್ ಹಾಕ್ತಾನೆ. ಇವ್ರನ್ನ ಏನು ಮಾಡಬೇಕು, ಏನಂತ ಹೇಳಬೇಕು? ನಾನು ಅಂಥದ್ದು ಆಗಬೇಕಂದು ಒಂದು ಏನು ಹೇಳೋದು ರಿಟೋರಿಕ್ಕಾಗಿ ಹೇಳಿದೆ ನಾನು. ಅದು ರಿಯಲಾಗಿ ಆಗೋಕ್ಕಾಗುತ್ತೆ. ನನಗೆ 65 ವಯಸ್ಸಾಗುತ್ತೆ, ಗರ್ಲ್ ಫ್ರೆಂಡ್ ಹೆಂಗೆ ಬರ್ತಾಳೆ, ಇನ್ನೊಂದು ಗರ್ಲ್ ಫ್ರೆಂಡ್ ಮದುವೆಗೆ ಹೆಂಗೆ ಹೋಗ್ತೀನಿ? ನನಗೆ ಯಾಕೆ ಮನೆ ಬೇಕು? ಇಷ್ಟೊತ್ತು ನಾನು ಮನೆಯೇ ಮಾಡಿಲ್ಲ, ನಾನು ಯಾಕೆ ಆಗಬೇಕು? ಆ ಕೋಪದಲ್ಲಿ ಹೇಳಿದ್ದು. ಈಗ ಸರ್ ನೀವು ಕೊಟ್ಟಿರೋಂಥ ಹೇಳಿಕೆ ಇರ್ಬೋದು, ಆ್ಯಸ್ ಎ ಲಾಯರ್ ನೀವು ನಿಮ್ಮ ಅನಿಸಿಕೆ, ನಿಮ್ಮ ಒಪಿನಿಯನ್ ಇರಬಹುದು, ಜಡ್ಜ್ಮೆಂಟು ಕರೆಕ್ಟಾಗಿ ಹೇಳಿರ್ತೀರಾ. ಬಟ್ ಈಗ ಸಿನಿಮಾ ರಂಗದವ್ರ ಬಗ್ಗೆ ಮಾತನಾಡಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮೇ ಬಿ ಟ್ರಾಲ್ ಆಗ್ಬೋದು. ನೀವು ಅಪೋಸಿಟ್ ಒಂದಷ್ಟು ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ, ನಿಮ್ಮನ್ನು ಟ್ರಾಲ್ ಮಾಡ್ತಾರೆ. ಸೊ ವಾಟ್ ಯು ಸೇ ಫಾರ್ ದಮ್? ಲೆಟ್ ದಮ್ ಟ್ರೋಲ್, ಲೆಟ್ ದಮ್ ಎಂಜಾಯ್. ಇದು ಸೈಕೋ ಫ್ಯಾನ್ಸಿ. ನಾನೇನು ಅಂದ್ಕೊಳ್ತೀನಿ, ನನಗೆ 25 ಜನ ಒಂದೇ ಶಾಟಲ್ಲಿ ಹೊಡಿಬೇಕಂದು ಆಸೆ. ಸಿನಿಮಾದಲ್ಲಿ ಅವ್ರು ಹೊಡಿತಾರೆ, ಒಂದೇ ಸಮಯದಲ್ಲಿ 25 ಹುಡುಗಿರ ಜೊತೆ ಡ್ಯಾನ್ಸ್ ಆಡಬೇಕು ಅನ್ನೋದು ಆಸೆ. ರೋಲ್ ಮಾಡೆಲ್ ಮಾಡ್ಕೊಳ್ತೀವಿ. ಅವ್ರ ಥರನೇ ಕನ್ನಡಿಕ ಆಗಬೇಕು, ಅವ್ರ ಥರನೇ ಮೇಕಪ್ ಆಗಬೇಕು. ಶತ್ರುಘ್ನ್ಗೆ ಇಲ್ಲೊಂದು ಇದಾಗಿದೆ, ಊಂಡ್ ಮಾರ್ಕು. ಶತ್ರುಘ್ನ್ ಫ್ಯಾನ್ಗಳೆಲ್ಲ ಬ್ಲೇಡ್ ತಗೊಂಡು ಕಟ್ ಮಾಡ್ಕೊಂಡ್ರು. ರಜನಿಕಾಂತ್ ಗುಂಡು ಹೊಡ್ಕೊಂಬಂದ, ಎಲ್ಲರೂ ಗುಂಡು ಹೊಡ್ಕೊಂಬಿಟ್ರು. ಇದು ಇಮ್ಮೆಚ್ಯೂರಿಟಿ ಸೈಕೋ ಫ್ಯಾನ್ಸಿ ಅಂತೀವಿ. ದೇ ಆರ್ ಎಂಟರ್ಟೈನರ್ಸ್. ಎಂಜಾಯ್, ಲೀವ್ ಇಟ್, ನಾಟ್ ಇನ್ ಟು ಪರ್ಸ್ನಲ್ ಲೈಫ್. ಡೋಂಟ್ ಟೇಕ್ ದಮ್ ಆಸ್ ಎ ರೋಲ್ ಮಾಡೆಲ್. ಹೆಂಗೆ ರೋಲ್ ಮಾಡೆಲ್ ಆಗುತ್ತೆ? ಮಾಡೆಲ್ಸ್ ಹೌ ಕ್ಯಾನ್ ದೇ ಬಿ ರೋಲ್ ಮಾಡೆಲ್? ಒಂದು ಹುಡುಗಿ ಈ ಬಟ್ಟೆ ಹಾಕ್ಕೊಂಡೆಲ್ಲ ನಡೀತಾಳೆ, ಆ ಥರ ಸಾಮಾನ್ಯ ಹುಡುಗಿರು ನಡೆಯೋಕ್ಕಾಗತ್ತಾ? ನಡೀತಾರಲ್ಲ ಸರ್ ಈಗಿನ ಕಾಲದವರು. ನಡೆದ್ರೆ ನೀವು ಮಾಡೆಲ್ ಅಂದು ಹೇಳ್ತಾರೆ, ನಾನು ಹೇಳಲ್ಲ. ಸಿನಿಮಾದ ರಂಗದಲ್ಲಿ ಏನೇನು ಮಾಡ್ತಾರೆ ಅದೆಲ್ಲ ಮಾಡೋಕ್ಕಾಗತ್ತಾ? ಅದು ರೀಲು, ಇದು ರಿಯಲ್ಲು. ಯು ಮೇಕ್ ಎ ಡಯಲ್ಲು. ಓಕೆ, ಈಗ 2 ದಿನಗಳ ಹಿಂದೆ ಅಷ್ಟೇ ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದಾದ ಮೇಲೆ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ ಹೇಳ್ತಾರೆ, ಯಾರು ಬೇಜಾರು ಮಾಡಿಕೊಂಡು ಒಂದು ಫೋಟೋ ಕೊಡ್ತಾರೆ, ದರ್ಶನ್ ಅವ್ರ ಜೊತೆಗಿರೋ ಫೋಟೋ ಕೊಟ್ಟಾಗ ಬೇಗ ರಿಲೀಸ್ ಆಗ್ತಾರೆ, ಚಿಂತೆ ಬೇಡ ಅಂತ ಹೇಳ್ತಾರೆ. ನೋ ಕಾಮೆಂಟ್. ಎಂತಿಗೆ ಗಂಡ ಬರಬೇಕಂತ ಆಸೆ ಇರುತ್ತೆ, ನಾನೇನು ಕಾಮೆಂಟ್ ಮಾಡೋದು? ಬರಲಿ, ನಾನೇನು ಡಿಸೈಡ್ ಮಾಡೋದು? ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು ನ್ಯಾಯಾಧೀಶರು ಇದ್ದಾರೆ. ಒಂದು ನ್ಯಾಯಾಧೀಶರು ಬೇಲ್ ಕೊಡ್ತಾರೆ, ಒಂದು ನ್ಯಾಯಾಧೀಶರು ಕ್ಯಾನ್ಸಲ್ ಮಾಡ್ತಾರೆ. ಈ ಕೇಸ್ ಯಾಕೆ ಇಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ಸರ್? ಯಾಕಂದರೆ ಸೆಲೆಬ್ರಿಟೀಸ್ ಅಂತ ತಕ್ಷಣ ಅವ್ರಿಗೆ ಇನ್ಫ್ಲೂಯೆನ್ಸ್ ಈ ರೀತಿ ಎಲ್ಲವೂ ಇರುತ್ತೆ, ಕಾಂಟ್ಯಾಕ್ಟ್ಸ್ ಬೆಜ್ಜಾನ್ ಇರುತ್ತೆ. ಜೊತೆಗೆ ಅದರ ನಾರ್ಮಲ್ ಸಾಮಾನ್ಯ ವ್ಯಕ್ತಿ ಅನ್ನೋದಾದರೆ ಇಷ್ಟೊಂದು ಫೋಕಸ್ ಮಾಡ್ತಾ ಇರಲಿಲ್ಲ ಅನ್ನೋ ಥರ. ಸೆಲೆಬ್ರಿಟಿ, ನಾನು ನೀವು ರೋಡಲ್ಲಿ ಹೋದರೆ ಯಾರು ನೋಡ್ತಾರೆ? ಅವರು ಓಡಿದರೆ ಎಲ್ಲ ತಿರುಗಿ ನೋಡ್ತಾರೆ. ಏರ್ಪೋರ್ಟಲ್ಲಿ ನಾವೆಲ್ಲ ಕೂತಿರ್ತೀವಿ, ಒಂದು ನಟ ಬಂದರೆ ಹೋಗಿ ಫೋಟೋ ತಗೊಳ್ತಾರೆ. ಈಗ ಕಮಲ್ ಹಾಸನ್ನು ಚೆಕ್ಕಿಂಗ್ ಹೋಗ್ತಾರೆ, ಚೆಕ್ಕಿನ್ ಏರ್ಪೋರ್ಟಲ್ಲಿ ಸಲ್ಯೂಟ್ ಹೊಡೆದು ಒಂದು ಫೋಟೋ ತಗೊಂಡು ಚೆಕ್ ಮಾಡ್ತಾನೆ. ಶಾರುಖ್ ಖಾನು, ಸಲ್ಮಾನ್ ಖಾನ್ ಎಲ್ಲ ಹೋಗ್ತಾರೆ, ಸಲ್ಯೂಟ್ ಹೊಡೆದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ತಾರೆ. ಇದು ಕ್ರೇಜಿ. ನಟ ನಟಿಯರ ಕಂಡ್ರೆ ಕ್ರೇಜಿ. ನೀವು ಮಂಗಳೂರಿಗೆ ಹೋಗಿ ನಿನ್ನನ್ನು ಯಾರು ಕ್ಯಾರೇ ಮಾಡಲ್ಲ. ಮಂಗಳೂರಿಗೆ ಯಾವ ನಟ ಹೋದ್ರೇನೋ ಕ್ಯಾರ್ ಮಾಡಲ್ಲ, ಯಾವ ನಟಿ ಹೋದ್ರೇನೋ ಕ್ಯಾರ್ ಮಾಡಲ್ಲ. ಕೇರಳದಲ್ಲಿ ಯಾವ ನಟ ನಟಿಯರಿಗೂ ಒಂದು ಓಟು ಹಾಕೋದಿಲ್ಲ. ಕೆಲವು ಕಡೆ ಕ್ರೇಜಿ, ಫ್ಯಾನ್ಸಿ, ಸೈಕೋ ಫ್ಯಾನ್ಸಿ ಹಂಗಾಗುತ್ತೆ. ಈಗ ಈ ಹೈ ಪ್ರೊಫೈಲ್ ಕೇಸ್ ಇನ್ನು ಎಷ್ಟು ದಿನಗಳ ಅಂದ್ರೆ ಅವರು ಸೆಲೆಬ್ರಿಟಿಗಳಲ್ವಾ, ಹಾಗಾಗಿ ಓಕೆ ಫೈನ್ ಸರ್, ಕೊಲೆ ಅದೇನು ಹೈ ಪ್ರೊಫೈಲ್, ಲೋ ಪ್ರೊಫೈಲ್, ಫೈನ್, ದೇ ಆರ್ ದ ಸೆಲೆಬ್ರಿಟೀಸ್. ಸೊ ಹಾಗಾಗಿ ಒಂದು ಕಾನೂನು ಮುಂದೆ ಎಲ್ಲ ಸಮಾನತೆ. ನೀವು ಹಂಗೆ ನೋಡ್ತೀರಾ? ಅದು ಸೆಲೆಬ್ರಿಟಿ. ಏನು ಸೆಲೆಬ್ರಿಟಿ? ಡ್ಯಾನ್ಸ್ ಆಡಿದರೆ ಸೆಲೆಬ್ರಿಟಿನಾ? ಈಗ ನೀವು ಸೆಲೆಬ್ರಿಟಿ ಕೇಸ್ ಹ್ಯಾಂಡಲ್ ಮಾಡ್ತಿರೋದ್ರಿಂದ, ಸೊ ಯು ಆರ್ ದ ಲಾಯರ್ ಹೂ ಇಸ್ ಹ್ಯಾಂಡ್ಲಿಂಗ್ ದ ಸೆಲೆಬ್ರಿಟಿ ಕೇಸನ್ನ ನಾನು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಒಂದು ಕೇಸನ್ನು, ಕ್ರಿಮಿನಲ್ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದಾರೆ, ಒಂದು ಆರೋಪಿ ಮಾಡಿದ್ದಾರೆ.
ಐ ಆಮ್ ಹ್ಯಾಂಡ್ಲಿಂಗ್ ಎ ಕೇಸ್, ಜಸ್ಟ್ ಎ ಕೇಸ್. ಈ ರೀತಿ ತಳ್ಕೊಂಡೋದ್ರೆ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಹೋಗ್ಬೋದು ಸರ್ ಇದು? ಇದು ನ್ಯಾಯಾಧೀಶರು ಹೇಳಬೇಕು, ನಾನು ಹೆಂಗೆ ಹೇಳಕ್ಕೆ ಬರುತ್ತೆ? ನಮ್ಮ ದೇಶದ ವ್ಯವಸ್ಥೆ ಹಂಗಿದೆ. ಜಯಲಲಿತಾ ಎಷ್ಟು ವರ್ಷ ತಳ್ಳಿದ್ರು ಗೊತ್ತಾ ಕೇಸು? 22 ವರ್ಷ ತಳ್ಳಿದ್ರು. 22 ಇಯರ್ಸ್. ಇದೇ ಜೈಲಲ್ಲಿ 18 ವರ್ಷದಿಂದ ಒಬ್ಬ ಮನುಷ್ಯ ಜೈಲಲ್ಲಿದ್ದಾನೆ, ಹೊರಗೇನೆ ಬಂದಿಲ್ಲ, ಇನ್ನು ಟ್ರಯಲ್ಲು ಮುಗ್ದಿಲ್ಲ. ಮದನಿ ಕೇಸು 2009ರಿಂದ ಇವತ್ತುವರೆಗೆ ಜೈಲಲ್ಲಿದ್ದಾರೆ. ನೀನೇನು ಸ್ಪೆಷಲ್ಲ ನಟ ಅಂದರೆ ಆಕಾಶದಿಂದ ಬಿಟ್ಟಿದ್ದಾರೆ. ಯು ಹ್ಯಾವ್ ಟು ಅಂಡರ್ಗೋ ಅಲ್ವಾ? ತಪ್ಪು ಮಾಡಿದ್ದಾರೆ ಇನ್ನು ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ಪೊಲೀಸರು ಹೇಳ್ತಾರೆ ಅವ್ರು ತಪ್ಪು ಮಾಡಿದ್ದಾರೆ ಎಂದು. ತಪ್ಪು ಮಾಡಿದ್ದಾರೆ ಅನ್ನೋದು ಜಡ್ಜ್ ತೀರ್ಮಾನ ಮಾಡಬೇಕು. ನಾನು ಮಾಡೋಕ್ಕಾಗತ್ತಾ, ನೀವು ಮಾಡೋಕ್ಕಾಗತ್ತಾ? ಇದರಲ್ಲಿ ನಮ್ಮದು ಪಾತ್ರ ಏನಿದೆ? ಸರ್, ಈಗ ಮತ್ತೆ ಪವಿತ್ರ ಅವರ ಪರವಾಗಿ ಯಾವಾಗ ಬೇಲ್ ಅಪ್ಲೈ ಮಾಡ್ಬೋದು? ಅವ್ರು ನನಗೆ ಯಾವಾಗ ಬಂದು ಫೈಲ್ ಮಾಡಿ ಅಂತ ಕೇಳ್ತಾರೋ ಆವತ್ತು ಹಾಕ್ತೀನಿ. ಅವ್ರು ಇದುವರೆಗೆ ಕೇಳಿಲ್ಲ. ಈಗ ಲಾಸ್ಟ್ ಟೈಮ್ ಹೇಳಿದ್ರು 1 ವರ್ಷದೊಳಗಡೆ ರಿಲೀಸ್ ಮಾಡಿಸ್ತೀನಿ ಅನ್ನೋಂಥದ್ದು. ಈಗೇನು ಹೇಳ್ತೀರಾ? 1 ವರ್ಷದ ಒಳಗಡೆ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದೀನಿ. ಅವ್ರು ಇದುವರೆಗೆ ಬೇಲ್ ಹಾಕಿ ನನ್ನ ಹತ್ರ ಬಂದಿಲ್ಲ. ಕೇಸ್ ನಡೆಸಿ ಅಂದು ಕೇಸ್ ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದೀನಿ. ನಾಳೆ ಇದ್ದು ಕ್ರಾಸ್ ಎಕ್ಸಾಮಿನೇಷನ್ ಇದೆ, ಬೇಕಂದರೆ ಬಂದು ನೋಡಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಾವು ಒಟ್ಟಿಗೆ ಮಾತನಾಡಿದ್ದಕ್ಕೆ. ಇದಿಷ್ಟು ವಕೀಲರಾದಂತಹ ಬಾಲನ್ ಅವರ ಮಾತಾಡಿದ್ರು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.